ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ಬಿಗ್ ಬಾಸ್ ಕನ್ನಡ ಸೀಸನ್ 12ನ ಶುಕ್ರವಾರದ ಎಪಿಸೋಡಿನ ರಿವ್ಯೂ ಇದು. ಶುಕ್ರವಾರದ ಎಪಿಸೋಡಿನ ರಿವ್ಯೂ ಬಗ್ಗೆ ಹೇಳೋಕ್ಕಿಂತ ಮುಂಚೆ ಒಂದು ವಿಷಯನ ನಾನು ಇಲ್ಲಿ ಮೆನ್ಷನ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಇದು ಏನು ಗೊತ್ತಾ, ಅಹಂಕಾರ ಮತ್ತು ದುರಹಂಕಾರನ ತೋರಿಸುತ್ತೆ ಧ್ರುವಂತ್ ಅವ್ರದ್ದು. ಗಾರ್ಡನಲ್ಲಿ ಒಂದು ಮೂಲೆಯಲ್ಲಿ ಕೂತಿರ್ತಾರೆ ನಮ್ಮ ಯಾರು ರಜತ್ತು, ಅದೇ ರೀತಿ ರಘು ಅವರು, ಅದೇ ರೀತಿ ಧ್ರುವಂತ್ ಅವರು ಕೂತಿರ್ತಾರೆ. ಮೂರು ಜನ ಮಾತಾಡ್ತಾ ಇರ್ತಾರೆ. ಅವಾಗ ರಘು ಅವ್ರು ಹೇಳ್ತಾರೆ, ಸೂರಜ್ ಹೋಗಿ ಹೇಳಿರ್ತಾನೆ, ನಮ್ಮ ಜೊತೆಲೇ ಕೂತಿರ್ತಾನೆ, ಅದು ಹೆಂಗೆ ಹೋಗಿ ಎದ್ದೋಗಿ ಹೇಳಿರ್ತಾನೆ ಅಂತ ರಘು ಅವ್ರು ಹೇಳ್ತಾರೆ. ಅದಕ್ಕೆ ಧ್ರುವಂತ್ ಅವ್ರು ಹೇಳ್ತಾರೆ, ರಾಶಿಕಾ, ಆಮೇಲೆ ಯಾರು ಸ್ಪಂದನ ಸೋಮಣ್ಣ, ಅದೇ ರೀತಿ ಧನುಷ್ ಗೌಡ, ಅಭಿಷೇಕ್, ಸೂರಜ್ ಇವ್ರನ್ನೆಲ್ಲ ಕಳಿಸ್ತಾನೆ, ಹೊರಗಡೆ ಕಳಿಸ್ತೇನೆ, ನಾನು ಈ ಬಿಗ್ ಬಾಸ್ ಮನೆಯಿಂದ ಹೋಗಲ್ಲ, ಹಂಗೂ ಹೋದ್ರೆ ಹೋಗಿ ದೇವ್ರಿಗೆ ಅರ್ಕೆ ಕಟ್ಟಿಡ್ತೀನಿ ಅನ್ನೋದನ್ನ ಹೇಳ್ತಾರೆ. ಇದು ಒಂಥರ ಹೆಂಗೆ ಗೊತ್ತಾ, ಓವರ್ ಕಾನ್ಫಿಡೆಂಟ್ ಆಗಿದ್ದಾರೆ ಧ್ರುವಂತ್ ಅನ್ನೋರು. ನನಗೆ ಇಲ್ಲಿ ಗೊತ್ತಾಗ್ತಾ ಇದೆ ಅಂದರೆ ಓವರ್ ಕಾನ್ಫಿಡೆಂಟ್ ಆಗಿದ್ದಾರೆ ಧ್ರುವಂತ್ ಅವ್ರು. ಅಂದರೆ ಅವ್ರನ್ನೆಲ್ಲ ಕಳಿಸಿದ್ಮೇಲೆ ನಾನು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತೀನಿ, ಹಂಗೂ ಹೋದರೆ ನಾನಲ್ಲಿ ಅರ್ಕೆ ಕಟ್ಟಿಡ್ತೀನಿ ಅನ್ನೋದನ್ನ ಹೇಳ್ತಾರೆ. ನನಗೆ ಇದನ್ನ ಕೇಳಿದಾಗ ನನಗೆ ಏನು ಅನ್ನಿಸ್ತಾ ಇದೆ ಗೊತ್ತಾ, ಧ್ರುವಂತ್ ಇಲ್ಲಿ ಏನು ಬೇಕಾದರೂ ಬಿಗ್ ಬಾಸ್ ಮನೇಲಿ ಆಗ್ಬೋದು, ನಿಮ್ಮ ಓವರ್ ಕಾನ್ಫಿಡೆಂಟನ್ನು ನೀವು ತಗ್ಗಿಸ್ಕೋಬೇಕು. ಯಾಕೆ ಅಂತಂದರೆ ನೋಡಿ, ಇಲ್ಲಿ ಒಂದು ವಿಷಯನ ಧ್ರುವಂತ್ ಅರ್ಥ ಮಾಡ್ಕೊಳ್ತಾ ಇಲ್ಲ. ಕಂಟೆಸ್ಟೆಂಟುಗಳು ಅಂತಂದಾಗ ನಿಮ್ಮ ಥರನೇ ಆಯ್ತಾ, ಅವ್ರಿಗೂ ಫ್ಯಾನ್ಸ್ ಇರ್ತಾರೆ, ಅವ್ರನ್ನೂ ಹೊರಗಡೆ ಸಪೋರ್ಟ್ ಮಾಡ್ತಾ ಇರ್ತಾರೆ. ನೀವೆಷ್ಟು ಕಾನ್ಫಿಡೆಂಟ್ ಆಗಿದ್ದೀರಾ, ನಿಮಗಿಂತಲೂ ತುಂಬ ಕಾನ್ಫಿಡೆಂಟಾಗಿ ಅವರು ಕೂಡ ಇರ್ತಾರೆ. ನನಗೆ ಅದನ್ನ ಹೇಳ್ಬೇಕು ಅನ್ನಿಸ್ತು, ಹೇಳಿದೆ. ಓಕೆ, ಸೂರಜ್ ವಿಷಯಕ್ಕೆ ಬಂದರೆ ಏನು ಆಯಿತಾ, ಕ್ಯಾಪ್ಟನ್ನು ಧನುಷ್ ಗೌಡ ಮತ್ತು ಯಾರಪ್ಪ ನಮ್ಮ ಧ್ರುವಂತ್ ಮಧ್ಯೆ ಜಗಳ ಆಗೋಕ್ಕೆ ಸೂರಜ್ ಅವ್ರ ಕಾರಣ ಅನ್ನೋದನ್ನ ರಘು ಅವ್ರು ಹೇಳ್ತಾ ಇದ್ದಾರೆ. ಸೂರಜ್ ಅವರು ನಮ್ಮ ಜೊತೆಲೇ ಕೂತಿರ್ತಾನೆ, ಹೋಗಿ ಫಿಟ್ಟಿಂಗ್ ಇಡ್ತಾನೆ, ಅಂದರೆ ಫಿಟ್ಟಿಂಗ್ ಮಾಡಿಸು ಸೂರಜ್ ಅನ್ನೋದನ್ನ ರಘು ಅವ್ರು ಹೇಳ್ತಾರೆ. ಇಲ್ಲಿ ನನಗೆ ಸೂರಜಲ್ಲಿ ಒಂದು ವಿಷಯ ನಾನು ಫೈಂಡ್ ಮಾಡಿದ್ದು ಏನು ಅಂದರೆ, ಸೂರಜ್ ಅವರು ಆಯಿತಾ, ಏನಾದರೂ ಒಂದು ವಿಷಯನ ಕೇಳಿದರೆ, ಯಾರಾದರೂ ತಪ್ಪಾಗಿ ಮಾತನಾಡಿದರೆ ಅದನ್ನು ಕೇಳಕ್ಕೆ ಅವ್ರು ಮುಂದೆ ಬರ್ತಾರೆ ಆಯ್ತಾ. ಇಲ್ಲ, ಇದು ತಪ್ಪು, ಈ ಥರ ಮಾತನಾಡಬಾರ್ದು ಅನ್ನೋದು. ನಿಜವಾಗ್ಲೂ ಏನು ಈ ಟೀ ಗಾಂಚಲಿ ಬಗ್ಗೆ ಸುದೀಪ್ ಸರ್ ಅವರು ತುಂಬ ಚೆನ್ನಾಗಿ ಧ್ರುವಂತ್ ಅವ್ರಿಗೆ ಕ್ಲಾಸ್ ತಗೊಂಡಿದ್ದಾರೆ. ಧ್ರುವಂತ್ ಅವ್ರಿಗೆ ಕೇಳಿದರೆ ಟೀ ಗಾಂಚಲಿ ಅಂದರೆ ಏನು ಆಯ್ತಾ, ಇದ್ರ ಬಗ್ಗೆ ತುಂಬ ಚೆನ್ನಾಗಿ ಸುದೀಪ್ ಸರ್ ಅವರು ಧ್ರುವಂತ್ ಅವ್ರಿಗೆ ಆಯ್ತಾ ಮಕ್ಕುಗ್ದಿದ್ದಾರೆ ಆಯ್ತಾ. ಅದಲ್ಲದೆ ಹೇಳಿದ್ದಾರೆ, ಇದೆಲ್ಲ ನನ್ನ ಹತ್ರ ಬೇಡ, ಇಲ್ಲಿ ಬೇಡ, ಬಿಗ್ ಬಾಸ್ ಮನೆಯಲ್ಲಿ ಹೊರಗಡೆ ಬಂದಮೇಲೆ ಈ ಟೀ ಗಾಂಚಲಿ ಎಲ್ಲ ಗಾಂಚಲಿ ನೋಡ್ಕೊಳ್ಳೋಣ ಅನ್ನೋದನ್ನ ತುಂಬ ಆಯ್ತಾ ಟಾಂಕ್ ಮಾಡೋ ರೀತಿ ಧ್ರುವಂತ್ ಅವ್ರಿಗೆ ಹೇಳಿದ್ದಾರೆ. ಅದಲ್ಲದೇನೆ ಆಯ್ತಾ, ಇದೇ ಧ್ರುವಂತ್ ಅವರು ರಕ್ಷಿತಾ ಬಗ್ಗೆನೂ ಕೂಡ ಕೆಲವೊಂದು ವರ್ಡ್ಸನ್ನ ಯೂಸ್ ಮಾಡಿದ್ದಾರೆ ಅನ್ನೋದು ನಮ್ಮ ಧನುಷ್ ಗೌಡ ಹೇಳ್ದಾಗ ಗೊತ್ತಾಗುತ್ತೆ. ಧನುಷ್ ಗೌಡ ಹೇಳ್ತಾರೆ, ರಕ್ಷಿತಂಗೂ ನೀವು ಹಂಗೆ ಹೇಳಿದ್ರಿ ಅನ್ನೋದನ್ನ ಆ ಜಗಳದ ಮಧ್ಯದಲ್ಲಿ ಅವ್ರು ಹೇಳ್ತಾರೆ. ನೀವು ಯಾರಾದರೂ ಗಮನಿಸಿಲ್ಲ ಅಂದರೆ ಗಮನಿಸಿ. ನನಗೆ ಧ್ರುವಂತ್ ಅವರು ಓವರ್ ಕಾನ್ಫಿಡೆಂಟ್ ಆಗಿದ್ದಾರೆ. ನನಗನ್ಸೋ ಪ್ರಕಾರವಾಗಿ ಧ್ರುವಂತ್ ಅವ್ರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋದ್ರೇನೆ ಚಂದ ಅಂತ. ಯಾಕೆಂದರೆ ಅವ್ರು ಒಂದೊಂದು ಅಲ್ಲಿ ಆ ಜಗಳದ ಮಧ್ಯ ಆ ಬಾಡಿ ಲ್ಯಾಂಗ್ವೇಜ್ ಮಾಡಿದ್ರು, ಒಂಥರ ಈ ಕಡೆ ಹೆಣ್ಣೋ ಗಂಡೋ ನನಗೆ ಏನೂ ಗೊತ್ತಾಗಲಿಲ್ಲ. ನೀವು ಯಾರಾದರೂ ಅಬ್ಸರ್ವ್ ಮಾಡಿದ್ದೀರಾ? ನನಗೆ ಡೌಟ್ ಆಗ್ತಾ ಇದೆ, ಧ್ರುವಂತ್ ಯಾಕೆ ಒಂಥರ ಹೆಣ್ಮಕ್ಳು ಥರ ಆ ಬಾಡಿ ಲ್ಯಾಂಗ್ವೇಜ್ ಮಾಡಿದ್ದು ನೀವು ನೋಡಿರೋ, ಮುಖ ಹಿಂಗೆಲ್ಲ ಮಾಡಿ ಒಂಥರ ಕಲ್ಪನಾ ರೇಂಜಿಂಗ್ ಮಾಡಿಬಿಟ್ರು. ನನಗೊಂಥರ ಭಯನೇ ಆಗೋಯ್ತು, ಏನಪ್ಪ ಇದು ಅನ್ನಿಸ್ಬಿಡ್ತು ಆಯಿತಾ. ಈ ಎರಡು ವಿಷಯನ ಕ್ಲಿಯರ್ ಮಾಡಿದೆ. ಓಕೆ, ರಘು ಮತ್ತು ಗಿಲ್ಲಿ ನಟನ ಒಂದು ಬೆಡ್ರೂಮ್ದಲ್ಲಿ ಜಗಳ ಆಗಿದ್ದನ್ನು ನಾನು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ, ತಮಾಷೆಗೆ ರಘು ಅವರಿಗೆ ಏನಂತ ಹೇಳ್ತಾರೆ ನಮ್ಮ ಗಿಲ್ಲಿ ನಟ, ನನ್ನ ಬಟ್ಟೆ ಮುಟ್ಬೇಡಿ ಸರ್ ಅನ್ನೋದನ್ನು ಹೇಳ್ತಾರೆ ತಮಾಷೆಗೆ ಆಯಿತಾ. ನಮ್ಮ ಉಗ್ರ ಮಂಜು ಅವರು ಆಯಿತಾ, ಇಷ್ಟೊಂದು ಬಟ್ಟೆ ಇದ್ದಾವೆ ಹಾಕೋಣಕ್ಕೇನೋ, ಬನಿಯನಲ್ಲಿ ಇರ್ತೀಯ ಹಾಗೆ ಹೀಗೆ ಅನ್ನೋದನ್ನ ಇದು ಮಾಡ್ತಾ ಇರ್ತಾರೆ ಆಯಿತಾ. ಅದನ್ನು ನಾವು ಕಾಮಿಡಿಯಾಗೆ ತಗೊಳ್ತಾ ಇರ್ತಾನೆ. ರಘು ಅವ್ರಿಗೂ ಕೂಡ ಕಾಮಿಡಿಯಾಗಿ ಹೇಳ್ತಾರೆ. ಬಟ್ ರಘು ಅವರು ಬಟ್ಟೆನ ಕಸ ಎಸ್ತಂಗೆ ಗಿಲ್ಲಿ ಬಟ್ಟೆನ ಎಸ್ತಿದ್ದು ನನಗಿಷ್ಟ ಆಗಲಿಲ್ಲ. ನನ್ನ ದೇವರಾಣೆಗೂ ನನಗಿಷ್ಟ ಆಗಲಿಲ್ಲ ಆಯಿತಾ. ಕಸ ಎಸ್ತಂಗೆ ಎಸ್ಬಿಟ್ರು ತೆಗೆದು ನಂಗೆ ಅದು ನನಗಿಷ್ಟ ಆಗಲಿಲ್ಲ. ಯಾಕೆಂದರೆ ರಘು ಅವರೇ ಓಕೆ, ಅವನು ಏನೋ ನಿಮ್ಮ ಹತ್ರ ತಮಾಷೆಗೆ ಇದು ಮಾಡ್ತಾನೆ, ಬಟ್ ನೀವು ಆ ಬಟ್ಟೆಗಳನ್ನ ಹತ್ರ ಕಸದ ಥರ ಎಸ್ತರಲ್ವ, ಅದು ನನಗೆ ಇಷ್ಟ ಆಗಲಿಲ್ಲ. ಅದು ದೊಡ್ಡವ್ರು ಮಾಡೋ ಕೆಲಸ ಅಲ್ಲ, ಅದು ಚಿಕ್ಕ ಮಕ್ಕಳು ಮಾಡೋ ಕೆಲಸ ಕೋಪದಲ್ಲಿ. ಬಟ್ ನೀವು ಮಾಡಿದ್ದು ನನಗೆ ಇಷ್ಟ ಆಗಲಿಲ್ಲ. ಅದಾದಮೇಲೆ ನಮ್ಮ ರಕ್ಷಿತಾ ನಮ್ಮ ಗಿಲ್ಲಿ ನಟನಿಗೆ ಬುದ್ಧಿ ಹೇಳ್ತಾರೆ, ಅದು ನನಗೆ ತುಂಬ ಇಷ್ಟ ಆಯಿತು. ನೀವೆಲ್ಲರ ಮುಂದೆ ಅವರಿಗೆ ಬಟ್ಟೆ ಮುಟ್ಟಬೇಡಿ ಅಂದ್ರಲ್ಲ, ಅದಕ್ಕೆ ಅವ್ರಿಗೆ ಬೇಜಾರಾಗಿದೆ. ಹೋಗಿ ರಘು ಅವ್ರ ಹತ್ರ ಮಾತನಾಡಿ, ರಘು ಸರ್ ಹತ್ರ ಮಾತನಾಡಿ ಅಂತ. ಅಂದರೆ ನೋಡಿ, ಆ ಹುಡುಗಿಗೆ ಇರುವ ಮೆಚುರಿಟಿ ಇದೆಯಲ್ಲ, ಅದು ನಿಜವಾಗ್ಲೂ ಅಲ್ಟಿಮೇಟ್ ಆಯಿತಾ. ರಕ್ಷಿತ ಎಲ್ಲ ವಿಷಯದಲ್ಲೂ ಕೂಡ ಆ ಮೆಚ್ಯೂರಿಟಿ, ಸಾರಿ ಕೇಳುವ ಗುಣ, ಮತ್ತು ತನ್ನನ್ನು ತಾನು ಎಲ್ಲ ಕೆಲಸದಲ್ಲೂ ತೊಡಗಿಸ್ಕೊಳ್ಳುವ ಗುಣ ಇದೆಯಲ್ಲ, ನಿಜವಾಗ್ಲೂ ಗ್ರೇಟ್. ಮತ್ತು
ಗಿಲ್ಲಿ ನಟ ಮತ್ತು ರಕ್ಷಿತಾ ಮಧ್ಯೆ ಇರುವ ಆ ಒಂದು ಕಾಂಬಿನೇಷನ್ನು, ಅವರಿಬ್ಬರ ಮಧ್ಯೆ ಇರುವ ಕೆಮಿಸ್ಟ್ರಿ, ಅವರಿಬ್ಬರು ನಿಜವಾಗ್ಲೂ ಕೂಡ ಬಿಗ್ ಬಾಸ್ ಮನೇಲಿ ಒಂಥರ ಅವರೆಲ್ಲಾದರೂ ಪೇರ್ ಆಗಿದ್ದಿದ್ರು ಅಂತಂದರೆ, ಅವರಿಬ್ಬರ ಮಧ್ಯೆ ಒಂದು ಟಾಮ್ ಅಂಡ್ ಜೆರಿನೋ ಒಂದು ಒಳ್ಳೆ ಒಂದು ಬಾಂಡ್ ಕ್ರಿಯೇಟ್ ಆಗಿದ್ದಿದ್ರೆ ನಿಜವಾಗ್ಲೂ ಗಿಲ್ಲಿ ನಟನ್ ರಕ್ಷಿತೊಂದು ಜೋಡಿ ಬಿಗ್ ಬಾಸ್ ಕನ್ನಡ ಸೀಸನ್ 12 ಸೂಪರ್ ಹಿಟ್ ಆಗಿರೋದು. ಅಂದರೆ ಅವಳು ರಕ್ಷಿತಾ ಗಿಲ್ಲಿ ನಟನ ಎಷ್ಟೋ ಕಡೆ ಸರಿ ಮಾಡ್ತಾಳೆ. ಇದು ಹಿಂಗಲ್ಲ, ನೀನು ಹಿಂಗೆ ಮಾಡಿ ಹಿಂಗೆ ಮಾಡಬಾರ್ದು, ಹಿಂಗೆ ಮಾಡಿ ಅಂತ ತುಂಬ ಸರಿ ಮಾಡ್ತಾಳೆ. ಗಿಲ್ಲಿ ನಟ ಮತ್ತು ರಕ್ಷಿತನ ಆ ಒಂದು ಆಯಿತಾ ಫ್ರೆಂಡ್ಶಿಪ್ಪು, ಆ ಬಾಂಡ್ ಏನಾದರೂ ಇನ್ನೂ ಒಂಚೂರು ಬಿಲ್ಡ್ ಆಯಿತು ಅಂದರೆ ನೆಕ್ಸ್ಟ್ ಲೆವೆಲ್ ಚಿಂದಿ ಚಿತ್ರಾನ್ನ. ಓಕೆ, ಇದೊಂದು ವಿಷಯ ಹೇಳಿದೆ. ಆಮೇಲೆ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ಮಂಜು ಅವರು ಡೈನಿಂಗ್ ಟೇಬಲಲ್ಲಿ ಊಟ ಮಾಡೋತ್ತಿಗೆ ಆಯಿತಾ ಗಿಲ್ಲಿ ನಟ ಜಸ್ಟೇ ಒಂದು ಆಯಿತಾ ಈ 3 ದಿನದಿಂದ ಈ ತಟ್ಟೆಲ್ಲಿ ನಾನು ತಿಂದಿದ್ದೆ, ಇವತ್ತು ನೀವು ತಿಂತಿದ್ದೀರಾ ಅನ್ನೋದನ್ನು ಅವನೊಂದು ಕಾಮಿಡಿಯಾಗಿ ಹೇಳ್ತಾನೆ. ಅದನ್ನು ಸೀರಿಯಸ್ ಆಗಲ್ಲ, ಒಂದು ಕಾಮಿಡಿಯಾಗಿ ಹೇಳ್ತಾನೆ. ಉಗ್ರ ಮಂಜು ಅವರು ಅದಕ್ಕೆ ಬಿಹೇವ್ ಮಾಡಿದ ರೀತಿ, ಗಿಲ್ಲಿ ನಟನಿಗೆ ಒಂಥರ ಅವಮಾನ ಮಾಡ್ದಂಗೆ ಮಾಡಿದ್ದು, ಅದು ನನಗಿಷ್ಟ ಆಗಲಿಲ್ಲ. ನನಗೆ ಅವನೊಂದು ಈಗ 3 ದಿನದಿಂದ ನಾನು ತಿಂದೆ, ಅಲ್ಲ ನೀವು ಯೋಚನೆ ಮಾಡಿ, 3 ದಿನದಿಂದ ಈ ತಟ್ಟೆಲ್ಲಿ ನಾನು ತಿಂದಿದ್ದೆ, ಇವಾಗ ನೀವು ತಿಂತಿದ್ದೀರಣ್ಣ ಅಂತ ಅದನ್ನ ಒಂದು ಕಾಮಿಡಿಯಾಗಿ ಹೇಳ್ದ. ಬಟ್ ಅದನ್ನು ಅವಮಾನ ಮಾಡೋ ರೀತಿ ಉಗ್ರ ಮಂಜು ಅವರು ಗಿಲ್ಲಿ ನಟನಿಗೆ ಮಾಡಿದ್ದು ನಂಗೆ ತುಂಬ ಬೇಜಾರಾಯಿತು. ಅಂದರೆ ತುಂಬ ಅವಮಾನ ಮಾಡಿದ್ರು ಅವರು, ಅದು ನನಗೆ ತುಂಬಾ ಬೇಜಾರಾಯಿತು. ಏಕೆಂದರೆ ಅವನು ಕಾಮಿಡಿಯಾಗಿ ಹೇಳಿದ್ದನ್ನು ಉಗ್ರ ಮಂಜು ಅವರು ಅದನ್ನೊಂದು ಕಾಮಿಡಿಯಾಗಿ ತೊಗೋಬೋದಿತ್ತು. ಬಟ್ಟು ಗಿಲ್ಲಿ ನಟ ಕತ್ತು ಬಗ್ಗಿಸ್ಕೊಂಡು ಅಡುಗೆ ಮನೆಗೆ ಹೋಗಿದ್ದು ನನಗಂತೂ ಅವನಿಗೆಲ್ಲ ಅದು ದುಃಖ ಬರ್ತಾ ಇತ್ತು. ಗಿಲ್ಲಿ ನಟನಿಗೆ ಒಂಥರ ಬೇಜಾರಾಯಿತು. ಏಕೆಂದರೆ ಗಿಲ್ಲಿ ನಟನ್ನ ಬೇಕು ಅಂತಲೇ ಟಾರ್ಗೆಟ್ ಮಾಡಿದ್ರು, ಅದನ್ನೆಲ್ಲವನ್ನೂ ನಾವು ನೋಡಿದ್ದು ಸರಿನಾ. ಇವತ್ತು ಸ್ಯಾಟರ್ಡೇ ಎಪಿಸೋಡಲ್ಲಿ ಆಯಿತಾ ಗಿಲ್ಲಿ ನಟನಿಗೆ ಕ್ಲಾಸ್ ತಗೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಸುದೀಪ್ ಸರ್ ಅವರು, ಗೊತ್ತಿಲ್ಲ. ಆ ಒಂದು ಕ್ಲೂ ಇದೆ. ಅಂದರೆ ಗಿಲ್ಲಿ ನಟನಿಗೆ ಕ್ಲಾಸ್ ತಗೊಂಡಿದ್ದಾರೆ ಅಂದರೆ ಗೆಸ್ಟ್ಗಳ ಹತ್ರ ನೀವು ತುಂಬ ಮಾತಾಡಿದ ಮಾತುಗಳು ಸ್ವಲ್ಪ ಇಡ್ತಾ ಇರಲಿ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಗಿಲ್ಲಿ ನಟನಿಗೆ ಕ್ಲಾಸ್ ತಗೊಂಡಿದ್ದಾರೆ ಸುದೀಪ್ ಸರ್ ಅವರು ಅನ್ನೋದು ಗೊತ್ತಾಗ್ತಾ ಇದೆ. ಅದಲ್ಲದೆ ನನಗೆ ಈ ಎಪಿಸೋಡ್ ನೋಡಿದಾಗ ಆಯ್ತಾ ನಿಜವಾಗ್ಲೂ ಕೂಡ ಗಿಲ್ಲಿ ನಟ ಏನು ಕಂಟೆಂಟ್ ಕೊಡಬೇಕು ಅದನ್ನು ಕೊಟ್ಟಿದ್ದಾನೆ. ಮತ್ತು ನನಗೆ ಇನ್ನೊಂದು ಏನು ಗೊತ್ತಾ, ತ್ರಿವಿಕ್ರಮನ ಗೇಮು ಆಯಿತಾ, ಗೇಮಿನ ಇದು ಹಂಗೆ ಇದೆಯಲ್ಲ ಅದು ನನಗೆ. ಯಾಕೆಂದರೆ ತ್ರಿವಿಕ್ರಮ್ಗೆ ಏನು ಗೇಮ್ ಕೊಟ್ಟರು ಗೇಮ್ ಆಡ್ತಾರೆ. ಅದರಲ್ಲಿ ತ್ರಿವಿಕ್ರಮ್ ಗೇಮ್ ಮಾಡಿದ್ದು ಧನುಷ್ ಗೌಡನ್ನ ಕ್ಯಾಪ್ಟನ್ ಮಾಡಿದ್ದಿದೆಯಲ್ಲ, ಅದು ನೆಕ್ಸ್ಟ್ ಲೆವೆಲ್ಲು ಚಿಂದಿ ಚಿತ್ರನ. ಆ ಒಂದು ಸೂಪರ್ ಅದು ತ್ರಿವಿಕ್ರಮ್ ಗೇಮ್ ಇದೆಯಲ್ಲ, ಅದು ನೆಕ್ಸ್ಟ್ ಲೆವೆಲ್ಲು. ಅದಾದಮೇಲೆ ಕಂಟೆಸ್ಟೆಂಟ್ ಆಗಿ ಬಂದಿದ್ದಾರೆ ರಜತ್ತು ಮತ್ತು ಚೈತ್ರ ಕುಂದಾಪುರ ಅವರು ಅಂತಿದ್ದಾರೆ. ಅದಕ್ಕೆ ಇವತ್ತು ಆಯಿತಾ ಸ್ಯಾಟರ್ಡೇ ಎಪಿಸೋಡ್, ವಾರದ ಕತೆ ಕಿಚ್ಚನ ಜೊತೆ ಸ್ಯಾಟರ್ಡೇ ಎಪಿಸೋಡಲ್ಲಿ ನಿಮಗೆ ನಮ್ಮ ಸುದೀಪ್ ಸರ್ ಅವರು ಹೇಳ್ತಾರೆ ಅವರಿಬ್ಬರು ಕಂಟೆಸ್ಟೆಂಟು ಅಲ್ವಾ ಅನ್ನೋದು. ಅದೇ ರೀತಿ ಹಳೆ ಕಂಟೆಸ್ಟೆಂಟ್ಗಳು ಯಾರು ಬಂದಿದ್ರಲ್ವ, ನಮ್ಮ ತ್ರಿವಿಕ್ರಮ್, ಮೋಕ್ಷಿತಾ ಮತ್ತು ಉಗ್ರ ಮಂಜು, ರಜತ್ತು ಮತ್ತು ಚೈತ್ರ ಕುಂದಾಪುರ, ಅವರ ಜೀವನ ಬಿಗ್ ಬಾಸ್ ಆದಮೇಲೆ ಹೇಗೆ ಬದಲಾಗಿದೆ ಅನ್ನೋದನ್ನು ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು. ಅಂದರೆ ಬಿಗ್ ಬಾಸು ನಮಗೆ ಎಲ್ಲವನ್ನೂ ಕೊಟ್ಟಿದೆ. ನಮ್ಮ ತ್ರಿವಿಕ್ರಮ್ ಅವ್ರು ಹೇಳ್ತಾರೆ, ನನಗೆ ಬಿಗ್ ಬಾಸಿಗೆ ಬರೋಕ್ಕಿಂತ ಮುಂಚೆ ಬಿಗ್ ಬಾಸಿಗೆ ಬರೋಕ್ಕೆ ದುಡ್ಡಿರಲಿಲ್ಲ ನನಗೆ, ಬಟ್ ಬಂದ ಮೇಲೆ ಎಲ್ಲವನ್ನೂ ನನಗೆ ಕೊಟ್ಟಿದೆ. ಒಂದು ಸೂಪರ್ ಹಿಟ್ ಸೀರಿಯಲ್ ಕೊಟ್ಟಿದೆ, ಮೂವಿಗೆ ಸೈನ್ ಮಾಡಿದ್ದೀನಿ. ಅದೇ ರೀತಿ ಮೋಕ್ಷಿತಾ ಆಯಿತಾ ನನಗೆ ಎಲ್ಲವೂ ಕೂಡ ಆಯಿತಾ ಬಿಗ್ ಬಾಸ್ ಕೊಟ್ಟಿದೆ. ಸೋಷಿಯಲ್ ಮೀಡಿಯಾದಲ್ಲಿ ನನ್ನ ಒಂದು ಆಯಿತಾ ಎಷ್ಟು ಎತ್ತರಕ್ಕೆ ತಗೊಂಡು ಹೋಗಿದ್ದಾರೆ, ನನಗೆ ತುಂಬ ಪ್ರೀತಿ ಸಿಕ್ಕಿದೆ. ನನ್ನನ್ನು ಎಲ್ಲರೂ ಕೂಡ ಆಯಿತಾ ಪ್ರೀತಿಯಿಂದ ಬರಮಾಡ್ಕೊಂಡ್ರು, ಅದು ನಂಗೆ ತುಂಬ ಖುಷಿ ಆಯಿತು. ಆಯಿತಾ ಬಿಗ್ ಬಾಸು ನನ್ನ ಒಂದು ಆಯಿತಾ ಕೆರಿಯರಿಗೆ ಒಂದು ಆಯಿತಾ ಒಂದು ಮೈಲ್ಗಲ್ಲು ಅನ್ನೋದನ್ನು ಹೇಳ್ತಾರೆ. ಮೋಕ್ಷಿತಾ ಯು ಆರ್ ಎ ವಂಡರ್ಫುಲ್ ವುಮೆನ್. ನನಗೆ ಮೋಕ್ಷಿತನಲ್ಲಿ ಒಂದು ನಾನು ಅಬ್ಸರ್ವ್ ಮಾಡಿದ್ದೇನೆಂದರೆ ತಾಳ್ಮೆ, ಪೇಷನ್ಸು. ಯಾರು ನಮಗೆ ಏನೇ ಅಂದ್ರೂ ಅದನ್ನು ಎಲ್ಲಿ ಯಾವಾಗ ಹೇಳಬೇಕು ಅದನ್ನು ರಿಟರ್ನ್ ಕೊಡಬೇಕು ಅನ್ನೋ ಒಂದು ಗೊತ್ತಿದೆ ಮೋಕ್ಷಿತನಿಗೆ. ತುಂಬ ಕ್ವೈಟಾಗಿ ಕಂಪೋಸ್ಡ್ ಆಗಿರುವಂತಹ ವ್ಯಕ್ತಿತ್ವ ಮೋಕ್ಷಿತದ ಮದುವೆ ಆಗೋ ಹುಡುಗ ಅಂತೂ ಸೂಪರ್ ಲಕ್ಕಿ ಅಂತೀನಿ. ಅದೇ ರೀತಿ ತ್ರಿವಿಕ್ರಮ್ ಅವ್ರ ಜೀವನನೇ ಬದಲಾಗಿದೆ ಅನ್ನೋದನ್ನು ಹೇಳಿದ್ರು, ಅದು ನನಗೆ ತುಂಬ ಖುಷಿ ಆಯ್ತು. ಯಾಕೆಂದರೆ ತ್ರಿವಿಕ್ರಮ್ ಮೊದಲು ಅವ್ರ ತಂದೆ ಸಾಯೋದಕ್ಕಿಂತ ಮುಂಚೆ ತುಂಬಾ ಶಾರ್ಟ್ ಟೆಂಪರ್ ಮನುಷ್ಯ, ತುಂಬ ಕೋಪಿಷ್ಟ. ಆದರೆ ಆ ತಂದೆಯ ಮರಣದ ನಂತರ ಕುಟುಂಬದ ಜವಾಬ್ದಾರಿ ಹೊತ್ತಂತಹ ತ್ರಿವಿಕ್ರಮು ತನ್ನ ಎಲ್ಲ ಕೋಪವನ್ನು ಪಕ್ಕಕ್ಕಿಟ್ಟು ನಮ್ಮ ಜೀವನನ ನಾನು ಹೇಗೆ ರೂಪಿಸ್ಕೋಬೇಕು ಅನ್ನೋ ಅದ್ರ ಕಡೆ ಅವ್ರು ಸಾಕ್ತಾ ಇದ್ದಾರೆ. ಖಂಡಿತವಾಗ್ಲೂ ಅವ್ರಿಗೆ ಒಳ್ಳೇದಾಗಲಿ. ಅದೇ ರೀತಿ ರಜತ್ ಆಯಿತಾ ಬಿಗ್ ಬಾಸ್ ನನ್ನನ್ನು ಎಲ್ಲ ಕಡೆ ಗುರುತಿಸುವಂತೆ ಮಾಡಿದೆ. ಬಿಗ್ ಬಾಸ್ ನನಗೆ ಎಲ್ಲವನ್ನೂ ಕೊಟ್ಟಿದೆ. ಉಗ್ರ ಮಂಜು ಕೂಡ ಅಷ್ಟೇ. ಬಿಗ್ ಬಾಸು ಆಯಿತಾ ನಮಗೆ ಒಂದು ದಾರಿ ಮಾಡಿಕೊಟ್ಟಿದೆ ಮುಂದೆ ಹೋಗೋಕ್ಕೆ ಚಿತ್ರರಂಗದಲ್ಲಿ ಆಯಿತಾ. ಅದನ್ನು ಅವ್ರು ತುಂಬ ಚೆನ್ನಾಗಿ ಹೇಳ್ತಾರೆ. ಅದರಲ್ಲೂ ಚೈತ್ರ ಕುಂದಾಪುರ ನಿಮಗೆಲ್ಲರಿಗೂ ಗೊತ್ತು, ಕೆಲವೊಂದು ಪ್ರಾಬ್ಲಮ್ಮಲ್ಲಿ ಇದ್ದರು ಬಿಗ್ ಬಾಸ್ ಮನೆಗಿಂತ ಬರೋದಕ್ಕಿಂತ ಮುಂಚೆ. ಆದರೆ ಬಿಗ್ ಬಾಸ್ಗೆ ಬಂದ ಮೇಲೆ ಅವರ ಜೀವನ ಸುಗಮವಾಗಿದೆ, ಮದುವೆ ಆಗಿದ್ದಾರೆ, ಎಲ್ಲರೂ ಕೂಡ ಕಂಡುಹಿಡಿತಾ ಇದ್ದಾರೆ. ಅದಲ್ಲದೆ ಅವರನ್ನು ಆಯಿತಾ ಸೋಷಿಯಲ್ ಮೀಡಿಯಾದಲ್ಲಿ ಏನು ಕೆಟ್ಟದಿತ್ತಲ್ಲ ಅದೆಲ್ಲವೂ ಹೋಗಿ ಬಿಗ್ ಬಾಸ್
ಚೈತ್ರ ಕುಂದಾಪುರ್ ಅಂತ ಗುರುತಿಸುವ ಮಟ್ಟಕ್ಕೆ ಚೈತ್ರ ಕುಂದಾಪುರ್ ಅವರು ಬೆಳೆದಿದ್ದಾರೆ. ಮತ್ತು ಕಾವ್ಯ ವಿಷಯಕ್ಕೆ ಬರ್ತೀನಿ. ಕಾವ್ಯ ಮಂಜುಳನ ಹತ್ರ ಮಾತಾಡ್ತಾ ಇರ್ತಾರೆ ಅಡುಗೆ ಮನೇಲಿ ವಾಕ್ ಮಾಡ್ಕೊಂತ. ಅವಾಗ ಹೇಳ್ತಾರೆ, ಅಂದರೆ ನನಗೆ ಮಾಡಬೇಕು ಹಾಗೆ ಹೀಗೆ, ನನಗೆ ಫಿಸಿಕಲ್ ಇಲ್ಲ ಆಗಲ್ಲ ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾ ಇರ್ತಾರೆ. ನನಗೆ ಕಾವ್ಯನಿಗೆ ಗಿಲ್ಲಿ ನಟನ ಜಾಗದಲ್ಲಿ ಬೇರೆ ಯಾರಿದ್ದರೂ ಕೂಡ ಕಾವ್ಯ ಒಂದು ಲವ್ ಕಂಟೆಂಟ್ ಟ್ರ್ಯಾಕ್ನ ಖಂಡಿತವಾಗ್ಲೂ ಮಾಡಿರೋರು. ಅವರಿಗೆ ಗಿಲ್ಲಿ ನಟನ ಜೊತೆ ಮಾಡೋಕ್ಕೆ ಬೇಡ. ಯಾಕೆ ಅಂತಂದರೆ ಕಾವ್ಯ ಗಿಲ್ಲಿ ನಟನ ತುಂಬ ಕಮ್ಮಿಯಾಗಿ ಲೆಕ್ಕ ಹಾಕ್ತಿದ್ದಾರೆ, ಒಂದು ಕಾಮಿಡಿ ಪೀಸ್ ಥರ ಲೆಕ್ಕ ಹಾಕ್ತಿದ್ದಾರೆ ಕಾವ್ಯ. ಬಟ್ ನಾನು ಕಾವ್ಯನ ಒಂದು ವಿಷಯ ನಾನು ಹೇಳಬಲ್ಲೆ, ಹೇಗಾಯ್ತಾ, ನಮ್ಮನ್ನು ನಗಿಸುವಂತಹ ವ್ಯಕ್ತಿತ್ವ ಇರುವಂತಹ ಒಬ್ಬ ಮನುಷ್ಯ, ಒಬ್ಬ ಹುಡುಗ, ನಮ್ಮೊಂದು ಫ್ರೆಂಡೋ, ಒಂದು ಒಳ್ಳೆ ಬಾಂಡಿಂಗು ಅವ್ರ ಜೊತೆ ಇದೆ ಅಂದರೆ ನಾವೇ ಲಕ್ಕಿ ಅಂತ ತಿಳ್ಕೊಬೇಕು. ಯಾಕೆಂದರೆ ಅವನು ನೀನು ಏನೇ ಅಂದರೂ ಕೂಡ ಮತ್ತೆ ಕಾವು ಕಾವು ಅಂತ ಬರ್ತಾನಲ್ವಾ, ಅದೇ ಒಂದು ಈಗೋ ಇರೋ ಹುಡುಗ ಆಯಿತಾ. ತುಂಬ ನಾನೇ ಹ್ಯಾಂಡ್ಸಮ್ ಆಗಿದ್ದೀನಿ, ನಾನೇ ಸೂಪರು, ನಾನೇ ಆಯಿತಾ ಅಲ್ಟಿಮೇಟ್ ಅನ್ನೋ ಹುಡುಗ ಇರ್ತಾರಲ್ಲ ಅವರು ಆಯಿತಾ, ಅವರಿಗೆ ನೀವು ಇಡೀ ಜೀವನ ಪೂರ್ತಿ ಆಯಿತಾ ಕ್ಲಾರಿಟಿ ಕೊಟ್ಟು 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 ಜೀವನನೇ ಬೇಸತ್ತೋಗ್ಬೋದು. ನೀವು ಪ್ರತಿಯೊಂದಕ್ಕೂ ಕ್ಲಾರಿಟಿ ಕೊಡಬೇಕು, ಪ್ರತಿಯೊಂದಕ್ಕೂ ಎಕ್ಸ್ಪ್ಲನೇಷನ್ ಕೊಡಬೇಕು. ಬಟ್ ಗಿಲ್ಲಿ ಅಂತ ಹುಡುಗನಿಗೆ ಎಕ್ಸ್ಪ್ಲನೇಷನ್ನು ಕ್ಲಾರಿಟಿ ಬೇಕಾಗಿಲ್ಲ, ಅವನ ಜೊತೆ ಚೆನ್ನಾಗಿದ್ದರೆ ಸಾಕು. ನಾನು ನಿಮಗೆ ಲವ್ ಮಾಡಿ ಅದೆಲ್ಲ ನಾನು ಅದು ಹೇಳ್ತಾ ಇಲ್ಲ, ಅದೆಲ್ಲ ನನ್ನ ಫಾರ್ ಬಿಸ್ನೆಸ್. ಬಟ್ ಗಿಲ್ಲಿ ನಟನ ಜೊತೆ ಆ ಬಾಂಡಿಂಗನ್ನು ಕಾವ್ಯ ಕೊನೆ ತನಕ ಉಳಿಸ್ಕೊಂಡ್ರೆ ಗಿಲ್ಲಿ ಅಂತ ಒಬ್ಬ ಬೆಸ್ಟ್ ಆಯಿತಾ ಹುಡುಗ, ಒಂದು ಬೆಸ್ಟು ಆಯಿತಾ ಒಳ್ಳೆ ಮನಸ್ಸಿರೋ ಹುಡುಗ ಒಬ್ಬ ಫ್ರೆಂಡ್ ಆಗಿ ಸಿಗಲ್ಲ ಅನ್ನೋದನ್ನು ನಾನು ಕಾವ್ಯನಿಗೆ ಹೇಳ್ತೀನಿ. ಓಕೆ, ಇದ್ರ ಮಧ್ಯದಲ್ಲಿ ಈ ವಾರ ಯಾರು ಎಲಿಮಿನೇಟ್ ಆಗ್ತಾರೆ ಅಂತ ನೋಡೋದಾದರೆ ಖಂಡಿತವಾಗ್ಲೂ ಈ ವೀಕು ನೋ ಎಲಿಮಿನೇಷನ್ ಅಂತ ಹೇಳಿದ್ರು ಹೇಳ್ಬೋದು. ಈ ವಾರ ಎಲಿಮಿನೇಟ್ ಅನ್ನೋದು ಆಯಿತಾ ನನ್ನನ್ನು ಕೇಳೋದಾದರೆ ಯಾರನ್ನೂ ಮಾಡಲ್ವೇನೋ ಅಂತ ಅನ್ನಿಸ್ತಾ ಇದೆ. ಯಾಕೆಂತಂದರೆ ಇನ್ನೂ ಈ ಬಿಗ್ ಬಾಸು 55-60 ದಿನ ಆಗ್ತಾ ಇದೆ. ಇನ್ನೂ ಒಂದು ಆಯಿತಾ ಸತತ ಇನ್ನೂ 60 ದಿನ ಮುಂದಕ್ಕೆ ತಳ್ಳಬೇಕು. ಹಾಗಾಗಿ ಕಂಟೆಸ್ಟೆಂಟ್ಗಳ ಅಗತ್ಯ ಇದೆ. ಹಾಗಾಗಿ ಈ ವೀಕು ಎಲಿಮಿನೇಟ್ ಆಗ್ತಾರೆ ಅಂತ ನೋಡೋದಾದರೆ ಅಲ್ಲಿ ನನಗೆ ಯಾರೂ ಕಾಣಿಸ್ತಾ ಇಲ್ಲ. ಆದರೆ ಆಯಿತಾ ಜಾನ್ವಿ ಆರು ಧ್ರುವಂತ್ ಅಂತ ನನಗಿದೆ ಗೊತ್ತಿಲ್ಲ, ಏಕೆಂದರೆ ಇವರಿಬ್ಬರ ಮಧ್ಯದಲ್ಲಿ ಯಾರು ಆಗ್ತಾರೆ ಅನ್ನೋದು ಗೊತ್ತಿಲ್ಲ. ನೋಡೋಣ, ನನಗೆ ಈ ವೀಕು ನೋ ಎಲಿಮಿನೇಷನ್ ಅಂತ ಅನ್ನಿಸ್ತಾ ಇದೆ, ಗೊತ್ತಿಲ್ಲ. ಇನ್ನು ವೆರಿ ಸೂನ್ ನಿಮ್ಗೆ ಇನ್ನೊಂದು ಆಯಿತಾ ಸಂಜೆ ಒಳಗಡೆ ಗೊತ್ತಾಗ್ಬಿಡುತ್ತೆ. ನನ್ನ ಈ ಶುಕ್ರವಾರದ ಎಪಿಸೋಡಿನ ರಿವ್ಯೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.